ತಪಸ್ವಾರ್ಥಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಪರಿಣಿತ್ ಕುಮಾರ್. ನಿಮಗೆಲ್ಲರಿಗೂ ಮಿಸ್ಟಿಕ್ ಪರಿಣಿತ್ ಚಾನೆಲ್ಗೆ ಸ್ವಾಗತ. ಇವತ್ತು ಈ ನನ್ನ ಚಾನೆಲಲ್ಲಿ ಹಯಗ್ರೀವ ಸಂಪದಾ ಸ್ತೋತ್ರ ಮತ್ತು ರಮೇಶ ಸ್ತುತಿನ ಕಲಿಯೋಣ. ಮೊದಲು ಹಯಗ್ರೀವ ಸಂಪದಾ ಸ್ತೋತ್ರನ ಏನು ಕೇಳ್ಕೊಂತೀವಿ ಅಂತ ನೋಡೋಣ. ಹಯಗ್ರೀವ ಸಂಪದಾ ಸ್ತೋತ್ರನ ನಾವು ಎಕ್ಸಾಮ್ ಹಿಂದಿನ ದಿವಸ ಓದ್ಕೊಂಡಿರ್ತೀವಿ, ಅದನ್ನೆಲ್ಲ ಮರ್ತೋಗ್ತಾ ಇರುತ್ತೆ. ಎಕ್ಸಾಮ್ಗೆ ಹೋಗ್ಬಿಟ್ಟು ಕೂತ್ಕೊಂಡು ಏನು ಬರೆಯೋದು ಅಂತ ಗೊತ್ತಾಗಲ್ಲ. ಆವಾಗ ಬೆಳಗ್ಗೆ ಪೂಜೆ ಆದಮೇಲೆ ಮತ್ತು ರಾತ್ರಿ ಮಲ್ಗಕ್ಕಿಂತ ಮುಂಚೆ ಈ ಶ್ಲೋಕನ ಹೇಳ್ಕೊಳೋದ್ರಿಂದ ಬುದ್ಧಿಯಲ್ಲಿ ನಾವೇನೇನು ಓದಿರ್ತೀವೋ ಅದೆಲ್ಲ ನೀಟಾಗಿ ಜ್ಞಾಪನ ಬರುತ್ತೆ. ಅಂದರೆ ಇವಾಗ ಬರೆಯುವಾಗ ಅದು ನಮಗೆಲ್ಲರಿಗೂ ನೀಟಾಗಿ ಗೊತ್ತಾಗ್ಬಿಡುತ್ತೆ, ಇದು ಇದಕ್ಕೆ ಆನ್ಸರು ಅಂತೆಲ್ಲ ಗೊತ್ತಾಗುತ್ತೆ. ಈಗ ಹಯಗ್ರೀವ ಸಂಪದಾ ಸ್ತೋತ್ರನ ಬರ್ದಿರೋರು ಯಾರು ಅಂತ ತಿಳ್ಕೊಳ್ಳೋಣ. ಹಯಗ್ರೀವ ಸಂಪದಾ ಸ್ತೋತ್ರನ ಬರ್ದಿರೋವರು ವಾದಿರಾಜ ತೀರ್ಥರು. ಹಯಗ್ರೀವ ಸಂಪದಾ ಸ್ತೋತ್ರನ ಕಲಿಯೋಣ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನಂ ನರಂ ಮುಂಚಂತಿ ಪಾಪಾನಿ ದರಿದ್ರಮಿವ ಯೋಷಿತಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ಧ್ವನಿ ವಿಶೋಭತೇಶ ವೈಕುಂಠಃ ಕವಾಟೋದ್ಘಾಟನಕ್ಷಮಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನು ಕನ್ಯಾ ಪ್ರವಾಹವತ್. ಶ್ಲೋಕತ್ರಯಮಿದಂ ಪುಣ್ಯಂ ಹಯಗ್ರೀವ ಪದಾಂಗಿನಂ ವಾದಿರಾಜಯತಿ ಪ್ರೋಕ್ತಂ ಪಠದಾಂ ಸಾಂಪದಾಂ ಪದಂ. ಇತಿ ಶ್ರೀ ವಾದಿರಾಜ ಯತಿಕೃತಿಂ ಹಯಗ್ರೀವ ಸಂಪದಾ ಸ್ತೋತ್ರಂ ಸಂಪೂರ್ಣಂ. ಈಗ ನಾವು ರಮೇಶ ಸ್ತುತಿನ ಕಲಿಯೋಣ. ಇದು ಬಂದ್ಬಿಟ್ಟು ಒಂದು ಗೀತೆ ಥರ ಹಾಡಬೇಕು. ಇದನ್ನ ಬರೆದಿರೋರು ಕೂಡ ವಾದಿರಾಜ ತೀರ್ಥರೇ. ಈಗ ಕಲಿಯೋಣ. ಪ್ರಾತಃ ಸ್ಮರಾಮಿ ವರಕುಂಡಲ ಶೋಭಿಗಂಡಂ ಶೀತಾಂಶುಮಂಡಲ ಮುಖಂ ಸ್ಮಿತವಾರಿಜಾಕ್ಷಂ ಆತಾಮ್ರಕಂ ಪ್ರಮುದಿತಾದರ ಬಿಂಬಶೃಂಭಂ ಧ್ಯಾತೃಃ ಪ್ರಹರ್ಷಕರಹಾಸರಸಂ ರಮೇಶಂ ಪ್ರಾತರ್ಭಜಾಮಿ ಶುಭಕೌಸ್ತುಭಕಂಬುಕಂಠಂ ಸ್ಫೀತಾತ್ಮವಕ್ಷಸಿ ವಿರಾಜಿತಭೂರಿಹಾರಂ ಭೀತಸ್ವಭಕ್ತಭಯಭಂಜನಪಾಣಿಪದ್ಮಂ ಶಾರ್ದೋಧರಾರ್ಪಿತಜಗದ್ಭರಮಬ್ಜನಾಭಂ ಪ್ರಾತರ್ನಮಾಮಿ ಶುಭಕಿಂಕಿಣಿಮೇಕಲಾಂಗಂ ಪೀತಾಂಬರಂ ಕರಿಕರೋರ್ಮುಧಾರಜಾನುಂ ಧ್ಯಾತಾಂಗ್ರಿಯುಗ್ಮರುಚಿರಂಜಿತಕಂಜಜಾತಾ ವಾತಾದಿದೇವವರಮೌಳಿಮಣಿಂ ಮುಕುಂದಂ. ವಾದಿರಾಜಯತಿಃ ಪ್ರೋಕ್ತಂ ಶ್ಲೋಕತ್ರಯಮಿದಂ ಸದಾ ಪ್ರಾತಃ ಕಾಲೇ ಪಠೇ ನೃತ್ಯೋ ಸರ್ವಪಾಪೈ ಪ್ರಮುಚ್ಯತೆ. ಇತಿ ಶ್ರೀ ವಾದಿರಾಜ ಯತಿ ವಿರಚಿತ ರಮೇಶ ಸ್ತುತಿ. ನಿಮ್ಗೆಲ್ಲರಿಗೂ ಈ ರಮೇಶ ಸ್ತುತಿ ಮತ್ತು ಹಯಗ್ರೀವ ಸಂಪದಾ ಸ್ತೋತ್ರ ಇಷ್ಟ ಆಗಿದ್ರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಫಾಲೋ ಮಾಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ. ಧನ್ಯವಾದಗಳು.